ನಮ್ಮಮ್ಮ ಅವತ್ತು ಬರ್ತೀನಿ ಅಂತ ಹೋದಳು, ಬರೇ ಇಲ್ಲ. ನಮ್ಮಮ್ಮನ ಹೇಳೋಳೆ ನಾನು ಕಿವಿಡಿ ಅಂತ ಯಾರಿಗೂ ತಿಳಿಕೊಡ್ತು ಅಂತ. ನಾನು ಹುಷಾರಾಗಿರ್ಬೇಕು, ನಾನು ಕಿವಿಡಿ ಸರಿಯಾಗಿ ಕೇಳಿಸಲ್ಲ ಅಂತ ಯಾರಿಗೂ ತಿಳಿಕೊಡ್ತು ನಿಮ್ಮ ಮನೆಗೆ. ಯಾಕಂದ್ರೆ ತಿಳಿಬಿಟ್ರೆ ನಾನು ಕಿವಿಡಿ ಕೇಳಿಸಲ್ಲ ಅಂತ ಅದಕ್ಕೆಲ್ಲರೂ ಬೀಳಾಗಿ ನೋಡ್ತಾರೆ ಅಷ್ಟೇ. ಹುಷಾರಾಗಿರ್ಬೇಕು ನೀನು. ರುದ್ರಿಂದ ತಾನೇ ಅದಕ್ಕೆ ನಮ್ಮಮ್ಮ ಎತ್ತದ್ಲ. ಏನು ರುದ್ರ, ಕಾಪಿ ಮಾಡ್ಕೊಡ್ಬೇಕಾ? ಕಾಪಿ ಮಾಡ್ಕೊಡ್ಬೇಕಾ ಟೀ ಮಾಡ್ಕೊಡ್ಬೇಕಾ? ಟೀ ಮಾಡ್ಕೊಡ್ತೀನಿ ಬಿಡು, ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿರ್ತದೆ. ಕಾಪಿ ಟೀ ಅಲ್ಲ ಅದಕ್ಕೆ ನಮ್ಮಮ್ಮ ಎತ್ತದ್ಲ. ಕಾಪಿನೇ ಮಾಡ್ಕೊಡ್ಬೇಕಾ? ಹ್ಞೂ ಸರಿ ಬಿಡು, ಕಾಪಿನೇ ಮಾಡ್ಕೊಡ್ತೀನಿ. ಅಲ್ಲತ್ಗೆ ನಮ್ಮಮ್ಮನ ಎಲ್ಲಿ? ರಾಗಿ ಗಂಜಿನಾ? ಹ್ಞೂ ಸರಿ ಬಿಡು, ರಾಗಿ ಗಂಜಿನ ಮಾಡ್ಕೊಡ್ತೀನಿ. ಬೆಲ್ಲ ಹಾಕ್ಲಾ ಉಪ್ಪು ಹಾಕ್ಲಾ? ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಯ್ತಲ್ಲಪ್ಪ. ಯಾಕೋ? ಮಾವು ನಾಳೆ ಹೊಲ್ದಾಗ ಕಳೆವರಿರು ಒಂದು 5-6 ಜನ ಬರ್ತಾರೆ. ಅವ್ರಿಗೆ ಅಡುಗೆ ಮಾಡ್ಬೇಕಮ್ಮ, ಹೇಳ್ಬಿಟ್ಟು ಬಂದಿದ್ದೀನಿ. ಏನು ಕಳೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಹೌದಾ, ಸರಿ ಬಿಡು, ನಾನು ಬರ್ತೀನಿ. ಸವಿತಾ ಹೆಂಗು ಮನೆ ಕೆಲಸ ನೋಡ್ಕೊಂತಾಳೆ, ನಾನು ಬರ್ತೀನಿ. ನಾಳೆಗೆ ಮುಗಿಸ್ಬಿಡೋಣ. ಸೊಪ್ಪೇನು ಸಿಗ್ತದೆ? ಅಣ್ಣೆ ಸೊಪ್ಪ ದಂಡಿಗದಮ್ಮ, ಸೊಪ್ಪಕ್ಕೇನು ಬರ ಇಲ್ಲ. ನಮ್ಮೂರೇ ಹೋಗಿ ಕಿತ್ಕೊಂಬರ್ತದೆ ನಮ್ಮ ಹೊಲ್ದಾಗ. ರುದ್ರ, ಇವಾಗ ಮಾಡ್ಕೊಂಬರ್ಲ ಆಮೇಲೆ ಮಾಡ್ಕೊಂಬರ್ಲ? ಏನತ್ಗೆ? ಒಂದ್ಕಿತ ಕಾಫಿ ಬೇಕು ಅಂತೀಯಾ, ಒಂದ್ಕಿತ ಟೀ ಬೇಕು ಅಂತೀಯಾ, ಒಂದ್ಕಿತ ರಾಗಿ ಗಂಜಿ ಬೇಕು ಅಂತೀಯಾ? ಅಯ್ಯೋ ನಿನ್ನ ಹತ್ರ ಹೇಗಕ್ಕಾಗಲ್ಲಪ್ಪ. ಯಾವ್ದಾರ ಒಂದೇಳು ಮಾಡ್ಕೊಂಬರ್ತೀನಿ. ಕಾಫಿ ಟೀ ಜಾಸ್ತಿ ಕುಡ್ದಪ್ಪ, ಆವಾಗ ಕುಡ್ದ್ಬಿಡ್ತಾನೆ ನೀನು ಹೋಗಿತ್ತು. ಅಯ್ಯೋ ಅಮ್ಮ, ನಾನೇನು ಕೇಳಿಲ್ಲ, ನಾನೇನು ಕೇಳೇ ಇಲ್ಲ. ಅದ್ಗೇನು ಏನೇನೋ ಹೇಳ್ತಾಳೆ. ನಮ್ಮ ಅಮ್ಮನ ಎತ್ತೋದು ಅಂತ ಕೇಳಿದ್ರೆ ಈಗ ಅತ್ತಿಗೆ ಏನೇನೋ ಮಾತಾಡ್ಕೊಂತಾವಳೆ. ಓ ಸಿಂಚನಮ್ಮ, ಬಮ್ಮ, ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ನಾವೆಲ್ಲೂ ಕಂಡಿಲ್ಲಮ್ಮ ಈ ಹೆಂಗಸರು ಪ್ಯಾಂಟು ಶರ್ಟ್ಗೆ ಹಾಕೊಳ್ಳೋದು. ನೀನೇನೋ ಗಂಡಸ್ರಂಗೆ ಪ್ಯಾಂಟು ಶರ್ಟ್ಗೆ ಹಾಕಂತೀಯಾ? ಅಯ್ಯೋ ನಮ್ಮ ಕೆಲಸ ಸರೋಗಲ್ಲಮ್ಮ. ಮುಚ್ಚಿಟವಾಗಿ ಸೀರೆ ಉಟ್ಕೊಬೇಕು. ಇದೇನಿದು ಪ್ಯಾಂಟು ಶರ್ಟು ಕಣ್ಣು ಕಗ್ಗಳಾಸುಗಳು? ಅವೆಲ್ಲ ಹಾಕೊಂಡು ಕುಡ್ದು ಹೆಣ್ಮಕ್ಳು. ನಾನು ಓದೋವಾಗಿಂದ ಈ ಥರ ಬಟ್ಟೆ ಹಾಕ್ತೀನಿ, ಅದೇ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ನಿಂಗ್ಯಾಕ ನನ್ನ ಇಷ್ಟ ಅಂತೀಯಾ? ಅದಂತೂ ಸರಿ ಬಿಡು, ನಾನ್ಯಾರು ಕೇಳಕ್ಕ? ಏನೋ ನಮ್ಗೆ ಗುರ್ತಾದವರಲ್ಲ ಅದಕ್ಕೆ ಕೇಳಿದ್ದಮ್ಮ, ಅದಕ್ಕೆ ಕೋಪ ಮಾಡ್ಕೊತೀಯಾ? ಅಯ್ಯೋ ಕೋಪ ಏನು ಮಾಡ್ಕೊಂಡಿಲ್ಲ, ಪರವಾಗಿಲ್ಲ. ಏನು ಬೇಕಾದ್ರೂ ಕೇಳಿ, ನಾನು ಹೇಳ್ತೀನಿ. ಅಯ್ಯೋ ನಿನ್ನಿಷ್ಟ, ಪ್ಯಾಂಟು ಶರ್ಟನ ಹಾಕ, ಸೀರೆನ ಉಟ್ಕ, ನಮ್ಗೆ ಏನಾಗಬೇಕು? ಅಯ್ಯೋ ನಾನೇನು ಅಂದಿಲ್ಲ ನಿಮ್ಮನ್ನ. ಸರಿ ಬಿಡಮ್ಮ, ತಪ್ಪಾಯ್ತು. ನಾನು ಕೇಳಿದ್ದು ಏನೋ ಹೆಣ್ಮಕ್ಳು ಲಕ್ಷಣವಾಗಿದ್ರೆ ಚಂದ ಅಂತ ಕೇಳಿದ್ನಿ, ಅದಕ್ಕೆ ಕೋಪ ಮಾಡ್ಕೊತೀಯಾ? ಅಯ್ಯೋ ಸಿಂಚಿನಮ್ಮ, ಬಾ, ತಿಳಿದಿದ್ದೆಲ್ಲ ಬಾ, ಕೂತ್ಕ ಬಾ. ನೋಡಿ ನಾನು ಮಾತಾಡ್ತಾನೆ ಇದ್ದೀನಿ, ಓದ್ತಾ ಇರೋದು. ಬಲಿಮಿಟಿಗ್ಲಾಡಿ ಕಾಪಿ ಇಕ್ಕಂಬ ಹೋಗುವ. ಬಮ್ಮ ಸಿಂಚು, ಕೂತ್ಕ ಬಮ್ಮ. ಏನು ಸಿಂಚನ ಮೇಡಮ್, ದೂರ ಬಂದ್ಬಿಟ್ಟಿದ್ದೀರಾ ಅಪ್ರೂಪವಾಗಿ? ಏನಿಲ್ಲ ರುದ್ರ, ನಿಮ್ಮ ಹತ್ರ ಎಲ್ಲ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ನಮ್ಮ ಮನೆಗೆ ನೋಡಿ, ಅವಳು ನೋಡ್ಬಿಟ್ಟು ಕಿಚ್ಕಿಸ ಅಂತ ಇರ್ತು. ಅವಳು ಏನು ಮಾಡಿದ್ರು ಉಳ್ಕೊಬ್ಗೇನೆ. ಸುನೀತಾ, ಕಾಪಿ ಇಕ್ಕಂಬ ಹೋಗುವ. ಅಮ್ಮ ನೋಡು, ಏನೋ ನನಗೆ ಕಿವಿ ಕೇಳಿಸ್ತಿದ್ದೆ, ನಂಗೆ 10 ರೂಪಾಯಿ ಬಂದು ಹೇಳ್ತಾಳೆ ಕಾಪಿ ಇಕ್ಕಂಬ ಹೋಗು ಅಂತ. ಅದಕ್ಕೆಲ್ಲ ಕಾಪಿ ಕೊಡಬೇಕು. ನಾನು ನಿಮ್ಮ ಮನೆಗೆ ಆಳ? ನಾನು ಶಾನ್ಭೋಗ್ರು ಇರ್ತಾರೆ ಅಂತ ಅನ್ಕೊಂಡು ಬಂದೆ ಅಮ್ಮ. ಶಾನ್ಭೋಗ್ರು ಇಲ್ಲಮ್ಮ, ಎಲ್ಲ ಹೊರಗಡೆ ಹೋಗೋರೆ. ಏನಮ್ಮ ವಿಷಯ? ಸುತ್ತಿ ಬಳಸಿ ಮಾತಾಡೋಕೆ ನನಗೂ ಇಷ್ಟ ಇಲ್ಲ. ನಾನು ರುದ್ರನ್ನ ಮದುವೆ ಆಗ್ಬೇಕಂತಿದ್ದೀನಮ್ಮ. ಒಳ್ಳೆ ವಿಷಯನೇ ಹೇಳ್ದಲ್ಲಮ್ಮ. ಯಾವಾಗ ಕರ್ಕೊಂಬರ್ತೀಯಮ್ಮ ನಿಮ್ಮ ಚಿಕ್ಕಮ್ಮನ, ನಿಮ್ಮ ಅಣ್ಣನ ಎಲ್ಲ ನಮ್ಮ ಮನೆಗೆ? ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಮ್ಮ ನಾನು. ಮಾತಾಡಮ್ಮ, ಮಾತಾಡೋದ್ರಾಗ ಏನೈತೆ, ಮಾತಾಡು. ನಾನು ಇರೋದು ಗೌರ್ಮೆಂಟ್ ಕೆಲಸ ಅಂತ ನಿಮ್ಗೆ ಗೊತ್ತಲ್ಲಮ್ಮ. ಇವತ್ತು ಈ ಊರಲ್ಲಿದ್ದರೆ ನಾನು ನಾಳೆ ಮುಂದಿನ ಊರಲ್ಲಿರ್ತೀನಿ. ರುದ್ರನು ನನ್ನ ಜೊತೆನೇ ಇರಬೇಕು. ರುದ್ರನ್ನ ನಾನು ಬಿಟ್ಟೆಲ್ಲೂ ಹೋಗಂಗಿಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿದ್ರೆ ಮುಂದಿನ ವಿಷಯ ಮಾತಾಡ್ಬೋದು. ನಮ್ಮ ಮನೇಲಿ ಯಾರೂ ದೊಡ್ಡವರಂತಿಲ್ಲ, ನಿಮಗೂ ಗೊತ್ತಿರೋ ವಿಷಯನೆಲ್ಲ. ಅದಕ್ಕೆ ನಮ್ಮ ಅಣ್ಣ ಹೆಂಗಾಗಲಿ ಒಂದು ಮಾತು ಹೋಗಿ ರುದ್ರನ್ನ ಕೇಳು ಅಂತ ಹೇಳಿದ್ರು, ಅದಕ್ಕೆ ಬನ್ನಮ್ಮ. ಹಂಗಾದ್ರೆ ಇವಾಗ ಟ್ರಾನ್ಸ್ಫರ್ ಅಂತಾರಲ್ಲ, ಅದಾದರೆ ರುದ್ರನು ನಿನ್ನ ಜೊತೆಗೆ ಇರಬೇಕು. ಹ್ಞೂರಮ್ಮ, ರುದ್ರನು ನನ್ನ ಜೊತೆನೇ ಇರಬೇಕು. ನಾ ಯಾವ ಊರಾಗಿರ್ತೀನೋ ಆ ಊರಲ್ಲಿ ಇರಬೇಕು ರುದ್ರನು. ಆಯ್ತಮ್ಮ, ಆಯಿತು. ನೀವಿಬ್ಬರು ಸಂತೋಷವಾಗಿರ್ತೀನಿ ಅಂತಂದರೆ ಆಗಲಿ ಬಿಡು. ಇನ್ನು ನೀನು ಟ್ರಾನ್ಸ್ಫರ್ ಬೇಡ ಅಂತಂದ್ರು ಅವ್ರು ನಿಲ್ಸಲ್ಲ, ಮಾಡ್ತಾನೆ ಇರ್ತಾರಲ್ಲ. ಇವಾಗ ಈ ಊರು, ಮುಂದೆ ಇನ್ನೊಂದು ಊರು. ಸಿಂಚನ ಮೇಡಮ್, ಇವಾಗ ನಿಮಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಆ ಊರಿಗೆ ನಾನು ಬರ್ತೀನಲ್ಲ, ಆ ಊರಲ್ಲಿ ನಾನು ಏನು ಕೆಲಸ ಮಾಡೋದು? ಏನು ಕೆಲಸನೂ ಮಾಡೋಷ್ಟಿಲ್ಲ ರುದ್ರ, ನೀನು ಆರಾಮಾಗಿ ಮನೇಲಿರೋದಷ್ಟೇ. ಏನು ಕೆಲಸ ಕಾರ್ಯ ಇಲ್ಲ ಹಂಗಾದ್ರೆ ನಮ್ಮ ರುದ್ರಂತ ಆರಾಮಾಗಿ ಮನೆಗಿರೋದಷ್ಟೇ. ಅಷ್ಟೇ ಇಷ್ಟ ಇದ್ರೆ ಏನಾದರೂ ಒಂಚೂರು ಕಾಫಿ ತಿಂಡಿ ಅದೆಲ್ಲ ಮಾಡ್ಕೊಡ್ಬೋದು ನನಗೆ. ಸರಿ, ನೀನು ಡ್ಯೂಟಿಗೆ ಹೋಗೋ ಟೈಮ್ಕ ಏನಾದರೂ ಇಷ್ಟ ಇದ್ರೆ ಟಿಫನ್ನು ಅದು ಇದು ಎಲ್ಲ ರೆಡಿ ಮಾಡಿಕೊಡ್ಬೋದು. ಆಗ್ಬೋದಮ್ಮ, ನೀವಿಬ್ಬರು ಇಷ್ಟಪಟ್ಟರೆ. ನೀವು ಟ್ರಾನ್ಸ್ಫರ್ ಆಗಿದ್ದ ಕಡೆ ಎಲ್ಲ ನಿಮ್ಮ ಜೊತೆಗೆ ಬಂದರೆ ನನಗೇನು ಕೆಲಸ ಇರಲ್ಲ. ಮನೆಯಲ್ಲಿ ನಿಮ್ಮ ಮೇಲೆ ತುಂಬ ಪ್ರೀತಿ ಇದ್ದರೆ ಏನಾದರೂ ಅಡುಗೆ, ಟಿಫನ್ನು, ಆಮೇಲೆ ಬಟ್ಟೆ ಎಲ್ಲ ಒಕ್ಕೊಡೋದು, ಮನೆ ಒರೆಸೋದು, ಇದೆಲ್ಲ ಕೆಲಸ ಮಾಡ್ಕೊಂಡಿರ್ಬೋದು ನಾನು. ಅಯ್ಯೋ ರುದ್ರ, ನಾನು ಹಂಗೆಲ್ಲ ಹೇಳಿಲ್ಲ ರುದ್ರ, ಸುಮ್ಮನೆ ಹೇಳ್ದೆ ಅಷ್ಟೇ. ನೀನು ಸುಮ್ಮನೆ ಖಾಲಿಯಾಗಿರ್ತೀಯಲ್ಲ, ಯಾಕೆ ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ ಅಂತ ನಿನ್ನ ಮನ್ಸಿಗೆ ಅನಿಸುತ್ತೇನೋ ಅಂತ ಹೇಳ್ದೆ ಅಷ್ಟೇ. ನೀನು ಅದೆಲ್ಲ ಮಾಡಿಕೊಡು ಅಂತ ನಾನು ಹೇಳಿಲ್ಲ. ನನ್ನ ಜೊತೆ ಇದ್ದರೆ ಸಾಕು. ಸಿಂಚನಾ ಮೇಡಮ್, ನಾನೇನೋ ನಿಮ್ಮನ್ನು ಇಷ್ಟಪಟ್ಟಿದ್ದು ನಿಜನೇ, ಸುಳ್ಳು ಹೇಳ್ತಾ ಇಲ್ಲ. ಆದರೆ ಈ ಥರ ಬಂದು ನಿಮ್ಮ ಜೊತೆ ಇದ್ದು ಮನೆ ಕೆಲಸ ಮಾಡಿಕೊಂಡು ಇರೋದಂದರೆ ನಂಗೆ ಇಷ್ಟ ಇಲ್ಲ ಮೇಡಮ್. ನನಗೂ ತೋಟ ಇದೆ, ನನ್ನದೇ ಆದ ಜವಾಬ್ದಾರಿಗಳಿದೆ ಇಲ್ಲಿ. ನಾನು ನಮ್ಮಣ್ಣ ತುಂಬಾ ಜವಾಬ್ದಾರಿ ತೊಗೊಂಡಿದ್ದೀರಿ.
ನಾವು ತೋಟದ ಕೆಲಸ ಮಾಡಬೇಕು ಅಂತ ಎಷ್ಟೋ ಜಮೀನು ತಗೊಂಡಿದ್ದೀರಿ. ನಮ್ಮ ತಂದೆಗೂ ವಯಸ್ಸಾಗೋಯ್ತು. ದಯವಿಟ್ಟು ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಂದರೆ ಈ ವಿಷಯನ ಇಲ್ಲಿಗೆ ನಿಲ್ಲಿಸ್ಬಿಡಿ ಮೇಡಮ್. ಮುಂದಕ್ಕೆ ಮಾತಾಡಬೇಡಿ. ರುದ್ರ, ಅದ್ಯಾಕಪ್ಪ ಹಂಗೆ ಮಾತಾಡ್ತೀಯಾ? ಸಿಂಚನಮ್ಮನ ಅಂದ್ರೆ ನಿಂಗೆ ಇಷ್ಟ ತಾನೇ? ವಿಜಯ ಮೇಡಮ್ ಅಂದರೆ ನಂಗೆ ಇಷ್ಟನೇ. ಬಂಗಾರದ್ದು ಕತ್ತಿ ಅಂದ್ಬಿಟ್ಟು ಕತ್ಕೊಯ್ಕೊಳಕತ್ತೈತೀನಮ್ಮ. ಹಾಂ, ಇಲ್ಲಿ ನಾವು ಎಷ್ಟೊಂದು ಆಸೆ ಪಟ್ಟು ಇಲ್ಲೆಲ್ಲ ತೋಟ ತೊಗೊಂಡು ನಾವು ಹಂಗೆ ಬದುಕಬೇಕು ಹಿಂಗೆ ಬದುಕಬೇಕು ಅಂತ ಎಷ್ಟು ಆಸೆ ಕಂಡಿದ್ರಿ. ನಮಗೆ ಬುದ್ಧಿ ಬಂದ ಕಾಲದಾಗಿಂದ ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ತಾಯಿದ್ರಿ. ಇವತ್ತು ನಮ್ಮದೇ ಆದ ಜಮೀನು ಐತೆ, ಅದರೊಳಗೆ ದುಡಿದು 4 ಕಾಸು ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಅವ್ರ ಜೊತೆ ಹೋಗಿ ಅವ್ರ ಬಟ್ಟೆ ಹೋಗ್ಕೊಂಡು ಅವ್ರಿಗೆ ಅಡುಗೆ ಮಾಡ್ಕೊಂಡು ಇರ್ಲೇನಮ್ಮ? ಇರ್ಲಾ? ನೀನು ಹೇಳು. ನನಗೆ ಇಷ್ಟನೇ ಸಿಂಚನಾ ಮೇಡಮ್ ಅಂತಂದರೆ, ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಜೊತೆ ಓಡಾಡೋಕೆ ನನ್ನ ಕೈಲಿ ಆಗಲ್ಲಮ್ಮ, ನಿನ್ನ ಅಪ್ಪನ್ನ ಶಿವನ್ನ ಬಿಟ್ಬಿಟ್ಟು. ನಾವಿದ್ದೀರಲ್ಲಪ್ಪ, ಎಲ್ಲ ನೋಡ್ಕೊಂತಿರೋ. ಶಿವನವನೇ, ನಿಮ್ಮ ಅಪ್ಪನವನೇ, ನಾನಿದ್ದೀನಿ. ಹೆಂಗು ಮನೆಗೆ ಕೆಲಸ ಮಾಡಕ್ಕೆ ಸುನೀತಾವಳೆ. ನಾವು ತಾಟ್ಕೋಗಿ ಕೆಲಸ ಮಾಡ್ತಿರೋಗು. ಹಾಂ, ನೀನು ಖುಷಿಯಾಗಿರೋದು ನೀನು ನೋಡ್ಕಪ್ಪ. ಅಮ್ಮ, ನಾನು ಅಮ್ಮ ಅವ್ರ ಗಂಡ ಆಗಿ ಬದುಕೋಕೆ ನನಗೆ ಇಷ್ಟ ಇಲ್ಲ. ಅಮ್ಮ ಹಂಗಂದ್ರೆ ಏನು? ಅಮ್ಮ ಅವ್ರ ಗಂಡ ಅಂತಂದರೆ ಅವ್ರಿಗೆ ಟೈಮ್ ಸರಿಯಾಗಿ ಅಡುಗೆ ಮಾಡ್ಕೋದು, ಬಂದಾಗ ಕಾಫಿ ಮಾಡ್ಕೊಡೋದು, ನೆಲ ಒರೆಸೋದು, ಬಟ್ಟೆಗಳು ಒಗೆಯೋದು, ಇದನ್ನೆಲ್ಲ ಅಮ್ಮ ಅವ್ರ ಗಂಡ ಅಂತಾರೆ. ಈ ಕೆಲಸ ಮಾಡೋರ್ನೆಲ್ಲ ನನಗೂ ಹಂಗೆ ಇರೋಕ್ಕೆ ಇಷ್ಟ ಇಲ್ಲ. ಅಲ್ಲ, ಅದ್ಯಾಕೋ ಹಂಗೆ ಮಾತಾಡ್ತಿದ್ಯಾ? ಪಾಪ ಹೆಣ್ಣು ಮಗು ಹಂಗೆ ಬಂದು ಕೇಳ್ತಾವಳಲ್ಲ, ಅದಕ್ಕೆ ನಾ ಬೆಲೆ ಬೇಡೇನೋ? ಅಮ್ಮ, ಬೆಲೆ ಕೊಡಬೇಕು ಹಂಗಂತ ಹೇಳ್ಬಿಟ್ಟು ನನ್ನ ಬೆಲೆ ನಾನು ಕಳ್ಕೊಳ್ಳ? ಹಾಂ, ಅದೇನು ಹೇಳ್ತಾ ಇದೆಯಮ್ಮ ನೀನು? ಒಬ್ಬ ತಾಯಿಯಾಗಿ ಮಗನಿಗೆ ಇದನ್ನು ಹೇಳ್ಕೊಡೋದು ನೀನು? ಹಾಂ, ನೋಡಮ್ಮ, ದೇವ್ರು ಅಷ್ಟೋ ಇಷ್ಟ ಕೊಟ್ಟವನೆ, ಅದ್ರಾಗ ದುಡ್ಕೊಂಡು ತಿಂತೀನಿ ನಾನು. ನೀನು ಹಿಂಗೆ ಮಾತಾಡಿದ್ರೆ ಹೆಂಗಪ್ಪ ಪಾಪ? ಹಾಂ, ಸಿಂಚನ ಎಷ್ಟು ಬೇಜಾರು ಮಾಡ್ತಾನಲ್ಲ. ಸಿಂಚನಾ ಮೇಡಮ್, ನಿಮ್ಮನ್ನು ಇಷ್ಟಪಟ್ಟಿದ್ದು ನಿಜನೇ, ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದು ನಿಜನೇ. ಆದರೆ ಹಿಂಗೆ ನಿಮ್ಮ ಜೊತೆ ಬಂದು ಊರೂರು ಸುತ್ತಕ್ಕಾಗಲ್ಲ ಮೇಡಮ್. ನನಗೋಸ್ಕರ ನೀವು ಕೆಲಸನೂ ರಿಜೆಕ್ಟ್ ಮಾಡೋಕ್ಕಾಗೋದು ಇಲ್ಲಲ್ಲ? ಇಲ್ಲ ರುದ್ರ, ಇದು ನಮ್ಮ ಅಪ್ಪ ಅಮ್ಮನ ಕನಸು ನಾನು ಈ ಕೆಲಸ ಮಾಡೋದು. ನಾನು ಈ ಕೆಲಸನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ. ನಾನು ಇಲ್ಲಿ ಬಂದು ವ್ಯವಸಾಯ ಮಾಡ್ಕೊಂಡಿರೋಕ್ಕಾಗಲ್ಲ. ಸರಾಯ್ತು. ಏನಮ್ಮ ಸಿಂಚನಮ್ಮ, ನೀನು ಹಿಂಗಂತೀಯಾ, ಇವನು ಹಿಂಗಂತವನೆ? ಹಾಂ, ಒಂದಷ್ಟು ಆ ಕಡೆ ಹೇಳ್ತದೆ, ಒಂದಷ್ಟು ಈ ಕಡೆ ಹೇಳ್ತದೆ. ಏನು ಮಾಡೋದು ಇವಾಗ? ಹಾಂ, ಏನು ಮಾಡೋಕ್ಕಾಗಲ್ಲಮ್ಮ. ನಾವು ಇಷ್ಟಪಟ್ಟಿದ್ದು ಯಾವುದು ಸಿಕ್ಕಲ್ಲಲ್ಲ. ನಾನು ಸುನೀತನ ಮದುವೆ ಆಗಬೇಕು ಅಂತ ಎಷ್ಟು ಆಸೆ ಕಂಡಿದ್ದೆ, ಅದು ಕೈ ಬಿಡ್ತು. ಸಿಂಚನಾ ಮೇಡಮನ್ನು ಮದುವೆ ಆಗಬೇಕು ಅಂತ ಆಸೆ ಕಂಡಿದ್ದೆ, ಇದು ಹಿಂಗಾಯಿತು. ಏನು ಮಾಡೋಕ್ಕಾಗಲ್ಲಮ್ಮ, ನನ್ನ ಹಣೆ ಬರ. ಏನಮ್ಮ ಸಿಂಚನಮ್ಮ, ಏನು ಮಾಡೋದಮ್ಮ ಇವಾಗ? ಏನು ಮಾಡೋಕ್ಕಾಗಲ್ಲಮ್ಮ. ರುದ್ರನ್ನ ಫಸ್ಟೇ ಕೇಳಿದ್ದು ಆಸೆ ಆಯಿತು. ಯಾಕಂತಂದರೆ ನಾನು ಇವತ್ತು ಈ ಊರಂದರೆ ನಾಳೆ ಇನ್ನೊಂದು ಊರಲ್ಲಿ ಇರ್ತೀನಿ. ನನ್ನಿಂದ ಒಬ್ರಿಗೆ ತೊಂದರೆ ಆಗ್ಬಾರ್ದಲ್ಲ. ಹಾಂ, ಅವ್ರ ಸ್ವಾಭಿಮಾನಕ್ಕೂ ಅಡ್ಡಿ ಆಗ್ಬಾರ್ದಲ್ಲ. ಸಿಂಚನಾ ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಯಾಕಂತಂದರೆ ನಾನು ಹಳ್ಳಿ ಬಿಟ್ಟು ಬೇರೆ ಕಡೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ನಾನು ನಮ್ಮೂರಲ್ಲೇ ಇರಬೇಕು. ಪರವಾಗಿಲ್ಲ ರುದ್ರ, ಇಷ್ಟಪಟ್ಟಿದ್ದೆಲ್ಲ ಸಿಗಬೇಕು ಅಂತ ಏನು ಕಾನೂನು ಇಲ್ವಲ್ಲ. ಹಾಂ, ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ದೆ, ನಿನ್ನ ಮನಸ್ಸಲ್ಲಿರೋದು ನೀನು ಹೇಳಿದ್ಯಾ. ಅಯ್ಯೋ, ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆನಲ್ಲಮ್ಮ ನಮ್ಮ ಮನೆ ಸೊಸೆ ಆತೀಯ ನೀನು ಅಂತ. ನನಗೂ ಆಸೆ ಇತ್ತಮ್ಮ. ಹಂಗಂತೇಳಿ ನಾನು ಕೆಲ್ಸಕ್ಕೆ ರಿಸೈನ್ ಮಾಡಿ ಬಂದು ಮನೇಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಇದು ನಮ್ಮ ಅಪ್ಪ ಅಮ್ಮ ಆಸೆ. ಸರಿ ರುದ್ರ, ನಾನು ಬರ್ತೀನಿ. ನೀನು ನನ್ನನ್ನು ಮದುವೆ ಆಗೋಕ್ಕೆ ಒಪ್ಪಲಿಲ್ಲ ಅಂತ ನನಗೇನು ಕೋಪ ಏನಿಲ್ಲ. ಯಾಕಂತಂದರೆ ನಾನು ಅಂಥ ಸ್ಥಿತಿಯಲ್ಲಿದ್ದೀನಿ, ನೀನು ಅಂಥ ಸ್ಥಿತಿಯಲ್ಲಿದೆಯಾ. ಹಾಂ, ನನಗೆ ಊರೂರು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ನಿನಗೆ ಅಲ್ಲೆಲ್ಲ ಬಂದಿರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಪರವಾಗಿಲ್ಲ, ಏನು ಬೇಜಾರಿಲ್ಲ. ನಾವು ಯಾವಾಗಲೂ ಫ್ರೆಂಡ್ಸಾಗೇ ಇರೋಣ, ಓಕೆನಾ? ಸರಿ ಮೇಡಮ್, ಆಯ್ತು ಮೇಡಮ್. ರುದ್ರ, ನಿಂಗೆ ಹಳ್ಳಿ ಹುಡುಗಿನ ಏನಾದರೂ ಮದುವೆ ಫಿಕ್ಸ್ ಆದರೆ ನನ್ನನ್ನು ಬಂದು ಕರಿಬೇಕು. ಖಂಡಿತ ಕರಿಬೇಕು ನಿನ್ನ ಮದುವೆಗೆ. ಖಂಡಿತ ಕರಿತೀನಿ ಮೇಡಮ್. ನೀವು ಅಷ್ಟೇ, ನಿಮ್ಮ ಥರನೇ ಒಂದೊಳ್ಳೆ ಜಾಬಲ್ಲಿರೋದನ್ನ ಮದುವೆ ಆದರೆ ನೀವು ನನ್ನನ್ನು ಮದುವೆ ಕರಿಬೇಕು ಮೇಡಮ್. ಖಂಡಿತ ಕರಿತೀನಿ ರುದ್ರ, ಮಿಸ್ ಮಾಡಲ್ಲ. ಸರಿ ರುದ್ರ, ನಾನು ಬರ್ತೀನಿ. ಅಮ್ಮ, ನಾನು ಬರ್ತೀನಿ. ಅಲ್ಲ, ಮದುವೆ ಮಾತುಕತೆ ಅಂದರೆ ಇಷ್ಟು ಬೇರೆ ನಮಗೆ ಹೋಗ್ಬಿಡ್ತಾ? ಹಾಂ, ನಾನು ಹೇಳಿದ್ನಲ್ಲಮ್ಮ, ರುದ್ರ ಇವಾಗ ಹಳ್ಳಿ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಈ ಜಾಬು ನಮ್ಮ ಅಪ್ಪ ಅಮ್ಮನ ಕನಸು. ನಾನು ರಿಸೈನ್ ಮಾಡೋಕ್ಕೆ ರೆಡಿ ಇಲ್ಲ. ಆವಾಗಲೇ ಹೇಳಿದ್ರಲ್ಲ, ಒಂದೆತ್ತು ಈ ಕಡೆ ಎಳಿತೆ, ಒಂದೆತ್ತು ಆ ಕಡೆ ಎಳಿತೆ ಅಂತ. ಅಷ್ಟೇ, ಯಾವ ಕಡೆ ಎಳಿತಾ ಇದೆಯೋ ಆ ಕಡೆನೇ ಹೋಗ್ಬೇಕು. ಅದ್ರ ವಿರುದ್ಧವಾಗಿ ಹೋದ್ರೆ ಏನಾಗುತ್ತೆ? ಹಾಂ, ಇವಾಗ ರುದ್ರನ್ನ ನಾನು ಮದುವೆ ಮಾಡ್ಕೊಬೋದು ಬಲವಂತವಾಗಿ. ಇಲ್ಲ ರುದ್ರ, ನೀನಂದ್ರೆ ನಂಗೆ ಇಷ್ಟ, ನೀನು ನನ್ನ ಮದುವೆ ಆಗಬೇಕು ಅಂತ. ನಾಳೆ ಬೆಳಗ್ಗೆ ನಾನು ಬೇರೆ ಊರಿಗೆ ಹೋದಾಗ ರುದ್ರನ ಮನಸ್ಸು ಏನಾಗುತ್ತೆ? ಹಾಂ, ಅವ್ನ ಮನಸ್ಸು ಬೇಜಾರಾಗುತ್ತೆ ತಾನೇ. ನೋಡ್ದಾ, ಅಪ್ಪ ಅಮ್ಮನ ಊರನ್ನ ಬಿಟ್ಟು ಬಂದು ನಾನು ಇಲ್ಲಿ ಸುಮ್ಮನೆ ಮನೇಲಿ ಕೂರಂಗಾಯ್ತಲ್ಲ ಅಂತ ಯಾಕೆ ಬೇಜಾರಾಗಬೇಕು? ಏನೋ ಅಮ್ಮ, ಇವಾಗಿನ ಕಾಲದಾಗ ಏನು ಇಷ್ಟೊಂದು ಬಿರಿನ ಮಾತಾಡ್ಬಿಡ್ತೀರಿ, ಇಷ್ಟೊಂದು ಬಿರಿನ ಮುಗಿಸ್ಬಿಡ್ತೀರಿ. ಹಾಂ, ನಮ್ಮ ಕಾಲದಾಗ ದೊಡ್ಡವರೆಲ್ಲ ಕುತ್ಕೊಂಡು ಮಾತುಕತೆ ಮಾಡೋರು ಇಷ್ಟು ಬಿರಿನ ಹಿಂಗೆ ನಿರ್ಧಾರಗಳು ತಗೊಂತಾ ಇರಲಿಲ್ಲಮ್ಮ. ಇವಾಗ ನಾನೇನು ಕೆಲಸದಲ್ಲಿ ಇರಲಿಲ್ಲ ಅಂತಂದಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ದೊಡ್ಡವರೇ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಾನು ಕೆಲಸದಲ್ಲಿ ಇದ್ದೀನಲ್ಲಮ್ಮ, ನಾನು ಕೆಲಸನ ಬಿಟ್ಟು ಬರಲ್ಲ. ನನಗೆ ಆ ಕೆಲಸ ಬೇಕು. ಇವಾಗ ರುದ್ರನೂ ಊರು ಬಿಟ್ಟು ಬರಲ್ಲ ಅಂದ. ಇನ್ನು ಮುಂದೆ ಏನೂ ಇಲ್ಲ, ಅಷ್ಟೇ, ಎಲ್ಲ ಕ್ಲಿಯರ್ ಆಯಿತು. ಸರಿನಮ್ಮ, ಆಯಿತು. ಏನಮ್ಮ ಆಟಮ್ಮ. ಸರಿ ರುದ್ರ, ನಾನು ಬರ್ತೀನಿ. ಸರಿ ಸಿಂಚನಾ ಮೇಡಮ್, ಆಯಿತು, ಹೋಗ್ಬಿಟ್ಟು ಬನ್ನಿ. ದೇವ್ರು ಒಳ್ಳೇದು ಮಾಡಲಿ. ಯಾಕೋ ರುದ್ರ ಹಿಂಗೆ ಮಾಡಿಬಿಟ್ಟೆ? ಹಾಂ, ಸುನೀತಾ ಜೊತೆಗೆ ಮದುವೆನೂ ಆಗಿಲ್ಲ, ಸಿಂಚನಾ ಜೊತೆಗೆ ನಮ್ಮ ಮದುವೆ ಆಗ್ತೈತೇನೋ, ಖುಷಿಯಾಗಿರ್ತೀನೋ ಅಂತ ನಾನು ಅನ್ಕೊಂಡ್ರೆ ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ? ಅಮ್ಮ, ನಾನು ಹುಟ್ಟಿದಾಗಿಂದ ಬಡತನದಾಗೆ ಬೆಳೆದವನು. ಊರಾಗಿನ ಜನ ಎಲ್ಲನೂ ಅಯ್ಯೋ ಇವ್ರಿಗೇನು ಗತಿ ಇಲ್ಲ ಅಂತ ಆಡ್ಕೊಂಡು ನಗಿತಾ ಇದ್ರು. ಇವಾಗೇನೋ ದೇವ್ರು ಕಂಡುಬಿಟ್ಟವನೆ, ದುಡಿದು 4 ಜನ ಸರಿಯಾಗಿ ನಿಂತ್ಕೊಳೋದು ಬಿಟ್ಬಿಟ್ಟು ನಾನು ಅವ್ರ ಜೊತೆ ಹೋಗ್ಲೇನಮ್ಮ ಊರಿಗೂ? ಹಾಂ, ನೀನೇ ಹೇಳಮ್ಮ. ಇಲ್ಲಿ ಯಾರವ್ರಮ್ಮ ದುಡಿಯೋರು? ನಾನು ಶಿವನ ಅಷ್ಟೇ ತಾನೇ. ನಾನು ಹೊರಟೋದ್ರೆ ಶಿವನು
ಏನು ಕೆಲಸ ಮಾಡ್ತಾನೆ ಒಬ್ಬನೇ? ಏನು ಅಪ್ಪನಿಗೇನು ವಯಸ್ಸೈತಾ ಕೆಲಸ ಮಾಡೋಕ್ಕೆ? ಇವಾಗ ನಾನೇನೋ ಸರಿ ಮದುವೆ ಆಗ್ತೀನಿ ಅನ್ಕೋ. ಮದುವೆ ಆದರೆ ಅವ್ರು ಊರೂರು ಹೋದಾಗೆಲ್ಲನೋ ನಾನು ಮನೆ ಕೂತ್ಕೊಂಡು ಏನಮ್ಮ ಮಾಡಲಿ? ಏನು ಮಾಡಲಿ? ಇಬ್ಬರು ಮಧ್ಯೇನು ಇಲ್ದಿದ್ದು ಮನಸ್ತಾಪ ಬರ್ತೈತೆ. ಹಾಂ, ಆವಾಗ ಅವಾಗ ಜಗಳ ಆಗ್ತೈತೆ. ಆವಾಗ ದೂರ ಆಗೋ ಬದಲು ಇವಾಗೇ ಒಳ್ಳೆ ತಂದಾಗೆ ದೂರ ಆದರೆ ಮೇಲಲ್ಲೇನಮ್ಮ? ಹಾಂ, ಸುಮ್ಮನೆ ಇಬ್ಬರು ಜಗಳ ರಗಳೆ ಮಾಡ್ಕೊಂಡು ಇಲ್ದಿದ್ದೆಲ್ಲ ಅನಾಹುತಗಳು ಮಾಡ್ಕೊಬೇಕಾ? ನಂಗೆ ಕೂತ್ಕೊಂಡು ಏನು ಮಾಡಲಿ ಹೇಳು ಅವ್ರ ಜೊತೆಗೆ ಹೋಗಿ? ಹಾಗಾದ್ರೆ ಸಿಂಚನಾ ಮೇಡಮ್ ಜೊತೆಗೆ ನಿನ್ನ ಮದುವೆ ಆಗಲ್ಲ? ಇಲ್ಲಮ್ಮ, ಆಗಲ್ಲ. ಅತ್ತೆ, ಕಾಫಿ ಪುಡಿ ಎಲ್ಲಿಕ್ಕಿದ್ಯಾ? ಇಷ್ಟೊತ್ತು ಹುಡುಕಿದ್ದೀನಿ ಕಾಫಿ ಪುಡಿನ, ಇಂದವರೆಗೂ ಸಿಕ್ಕಿಲ್ಲ. ಇದೊಂದು ಕರ್ಮ, ಹೋಗು ನಂಕ.